ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀಗಳ ಪಾದಾರವಿಂದಗಳಿಗೆ ಶಿರಬಾಗಿ ನಮಸ್ಕರಿಸ್ತಾ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಶರಣರಿಗೆ ತರಳು ಬಾಳುವಣಿ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ, ಯಾರು ಚಪ್ಪಾಳೆ ತಡ್ತಾರೆ ಅವರು ನನ್ನ ಪಾಲಿಗೆ ದೇವರ ಸಮಾನ, ಯಾರು ಜೋರಾಗಿ ಚಪ್ಪಾಳೆ ತಡ್ತಾರೆ ಅವರು ನನ್ನ ಪಾಲಿಗೆ ದೇವರ ಸಮಾನ, ಯಾರು ಚಪ್ಪಾಳೆ ತಟ್ಟಲ್ಲ ಅವರು ನನ್ನ ಪಾಲಿಗೆ ನಾನು ಹೇಳಲ್ಲ. ಅದನ್ನ ನೀವೇ ಡಿಸೈಡ್ ಮಾಡ್ಕೋಬೇಕು ಅಂತ ಹೇಳ್ತಾ, ಇಲ್ಲಿವರೆಗೂ ಭಾಷಣ ಎಲ್ಲ ಕೇಳಿದ್ರೆ ನನ್ನ ಮಾತನ್ನು ಕೇಳಿಸ್ಕೊಂಡು ಕೂತ್ಕೊಂಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಶುಭ ಸ್ವಾಗತ ಬಯಸ್ತಾ, ನಕ್ಕರೆ ಸ್ವರ್ಗ ನಗದಿದ್ದರೆ ನರಕ, ನಕ್ಕರೆ ಸ್ವರ್ಗ ನಗದಿದ್ದರೆ ನರಕ, ಇಲ್ಲದಿದ್ದರೆ ಸುಮ್ಮನೆ ಕೆರಕ. ದಯವಿಟ್ಟು ಅಂತ ಕೆಲಸ ಯಾರು ಮಾಡಬೇಡಿ. ಯಾರು ನಗನಗತಾ ಇರ್ತಾರೆ ಅವ್ರು ಯಾವ ರೋಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ದಿವ್ಯ ಔಷಧಿಯ ಗುಣ ನಗುವಿಗಿದೆ. ಯಾರು ನಗನಗತಾ ಇರ್ತಾರೆ ಅವರು ಮುಂದೆ ಒಂದು ದಿನ ಸದಾನಂದ ಗೌಡರಾದಂಗ ಮುಖ್ಯಮಂತ್ರಿ ಆದ್ರೆ ಆಗಬಹುದು. ಅಂತಹ ನಗು ನಿಮ್ಮದಾಗ್ಲಿ ಅಂತೇಳಿ ಶುಭವನ್ನು ಹಾರೈಸ್ತಾ, ಒಂದು ಅದ್ಭುತವಾದಂತಹ ಒಂದು ಗೀತೆಗೆ ನಾನು ಸಾಕ್ಷಿ ಆಗ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಆ ಹಾಡು ಮತ್ತು ಹಾಸ್ಯಕ್ಕೆ ಬಹಳಷ್ಟು ಖುಷಿ ಕೊಡುವಂತರಿದ್ದಾರೆ. ಯಾರಿಗೆ ಕನ್ನಡದ ಹಾಡು ಬೇಕು ಅಂತೇಳಿ ಚಪ್ಪಾಳೆ ತಟ್ಟಿದ್ರೆ ಮಾತ್ರ. ಧನ್ಯವಾದಗಳು. ಕೇಳಿ, ಅದ್ಭುತವಾದಂತಹ ಒಂದು ಗೀತೆಯನ್ನು ವೇದಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಅಣ್ಣ ಸೌಂಡ್ ಕೊಡಿ. ಈ ಹಾಡು ಮುಗಿಯಲು ಚಪ್ಪಾಳೆ ಕೊಡಬೇಕು. ನಾವಾಡುವ ನುಡಿ ಕನ್ನಡ ನುಡಿ, ಚಿನ್ನದ ನುಡಿ ಕನ್ನಡ ನುಡಿ, ನಾವಿರುವ ತಾಣವೇ ಕರುಳು ಬಾಳು ನುಡಿ, ಅಂಧದ ಗುಡಿ ಚಪ್ಪಾಳೆ ಒಡಿ. ನಾವಾಡುವ ನುಡಿ ಕನ್ನಡ ನುಡಿ, ನಾವಿರುವ ತಾಣವೇ ಅಂಧದ ಗುಡಿ, ಚಂದದ ಗುಡಿ, ಅಂದದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಈ ಹಾಡು ಮುಗಿದು ಯಾರು ಚಪ್ಪಾಳೆ ತರ್ತಾರೆ ಅವ್ರ ಬಹುಮಾನ ಇದೆ. ಕಡಿಮೆ ಆಗಂಗಿಲ್ಲ ಚಪ್ಪಾಳೆ. ಮಾನಿಟರ್ ಪ್ಲೀಸ್, ಮಾನಿಟರ್. ಬಲಗಡೆ ಬರ್ತಾರೆ ಚಪ್ಪಾಳೆ. ನಾಗರಾಜ್ ಸರ್, ಹಸುರಿನ ಮನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರಗಿಳಿದು ಹರಿಯುವ ನದಿಯಲ್ಲಿ ದಾಡಿ ಭುವನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಪರ್ವಸಾಗರದಲ್ಲೇ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಗಂಗಳು ಮಾಡಿದ ಪುಣ್ಯವೋ. ನಾವಾಡುವ ನುಡಿ ಕನ್ನಡ ನುಡಿ, ನಾವಿರುವ ತಾಣವೇ ಅಂದದ ಗುಡಿ, ಚಂದದ ಗುಡಿ, ಅಂದದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಎರಡು ಮೂರು
ಧ್ವನಿಯನ್ನು ಕೇಳಿಸ್ಕೊಳ್ಳಿ. ಈ ಹಾಡನ್ನ ಸಿ ಅಶೋಕ್ ಅವರು ಹಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿ. ಚಿಮ್ಮುತ್ತಮೋಡಿವೆ ಜಿಂಕೆಗಳು ಕುಣಿ ತಾಡುತ್ತಲಿದ್ದೇವೆ ನವಿಲುಗಳು. ಮುಗಿಲನ್ನು ಚುಂಬಿಸು ವಾಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಆರುತ್ತಿರೆ ಮಾಲಾಡಿಗಳು ಎದೆಯಲ್ಲಿ ಸಂತಸದ ವನಲು. ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಗವೋ. ಓಹೋ ನಾವಾಡುವ ನುಡಿ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಕರಡು ಬಾಳಿನ ಗುಡಿ ಅಂದದ ಗುಡಿ ಊಟ ಮಾಡ ನಡಿ. ನಾವಾಡುವ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಅಂದದ ಗುಡಿ ಚಂದದ ಗುಡಿ ಅಂದದ ಗುಡಿ ಅಂದದ ಗುಡಿ ಶ್ರೀಗಂಧದ ಗುಡಿ. ಆಹಾ ರೇ ರೇ. ಚಪ್ಪಾಳೆ ನಮ್ಮ ಸಂಸ್ಕೃತಿ. ಯಾರು ಚಪ್ಪಾಳೆ ತಡ್ತಾರೆ ಅವರು ನನ್ನ ಪಾಲಿಗೆ ನಾನು ಹೇಳಲ್ಲ. ಯಾರು ಚಪ್ಪಾಳೆ ಜೋರಾಗಿ ತಡ್ತಾರೆ ಅವರು ನನ್ನ ಪಾಲಿಗೆ ದೇವರ ಸಮಾನ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ. ಎಷ್ಟು ಅದ್ಭುತವಾಗಿ ಎನರ್ಜಿ ಇದೆ ಸರ್. ಬಹಳ ಖುಷಿ ಆಗ್ತಾ ಇದೆ. ಪರಮ ಪೂಜ್ಯರು ಕಳೆದ ಏನು ಆರ್ಟಿ ನಗರದಲ್ಲಿ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಗುರುಗಳ ಜೊತೆಯಲ್ಲಿ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಪೂಜ್ಯರನಿಗೆ ಆಹ್ವಾನ ಇದ್ದಿದ್ದಕ್ಕೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಪರಮ ಪೂಜ್ಯರಿಗೆ. ನೇರವಾಗಿ ಹಾಸ್ಯಕ್ಕೆ ಬರ್ತೀನಿ. ನಮ್ಮ ಸಂಘಕ್ಕೆ ಒಂದು ಜೋರಾದ ಚಪ್ಪಾಳೆ ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಅಣ್ಣ ಸಗೊಂದು ಸೌಂಡ್. ನಮ್ಮ ಸಂಘಕ್ಕೆ ನೀವು ಚಪ್ಪಾಳೆ ಹೊಡೆದ್ರಿ. ನಮ್ಮ ಸಂಘ ಯಾವ್ದಂತ ಬಹಳ ಮಂದಿ ಗೊತ್ತಿಲ್ಲ. ಯಾರು ತಲೆ ಒಳಗೆ ಕೂದಲಿಲ್ಲ ಅವರೆಲ್ಲ ನಮ್ಮ ಸಂಘದವರು. ಎಲ್ಲೆಲ್ಲಿ ಲೈಟ್ಗೆ ಮಿರಿ ಮಿರಿ ಮಿನ್ಸ್ತಾ ಇದ್ದಾರೆ ಅವರೆಲ್ಲ ನಮ್ಮ ಸಂಘದ ಸದಸ್ಯರು. ನಮ್ಮ ತರ ಇರ್ತಕ್ಕಂಥವ್ರು ನಮ್ಮ ಸಂಘದ ಸದಸ್ಯರಾದ್ರೆ ಇನ್ನು ಕೆಲವ್ರು ನೋಡ್ಬೇಕ್ರಿ, ಇಲ್ಲಿ ಕೂದಲೋಗ್ಬಿಟ್ಟಿರ್ತಾವ, ಒಂದು ಮನೆ ಸೂರ್ಯಕಾಂತಿ ಆದಂಗೆ ಆಗ್ಬಿಟ್ಟಿರ್ತದ. ಅವರು ನಮ್ಮ ಸಂಘದ ಖಜಾಂಚಿಗಳು. ಇನ್ನು ಕೆಲವ್ರು ನೋಡ್ಬೇಕ್ರಿ, ಇಲ್ಲಿಂದ ತಗೊಂಡು ಕೂದಲಿಂಗ್ ಹಾಕಿದ ಚಪ್ರ ಕಟ್ಟಿಂಗ್ ಅಂತ ಅದಕ್ಕೆ, ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳು. ಯಾರಾದರೂ ನಮ್ಮ ಸಂಘಕ್ಕೆ ಸೇರೋ ಬಯಸುವರಿದ್ದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ತಮ್ಮ ತಲೆಗಳನ್ನು ಈ ರೀತಿಯಾಗಿ ತೋರಿಸಿ ಅರ್ಜಿಗಳನ್ನು ಪಡೆಯತಕ್ಕದ್ದು. ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊಳ್ತೀವಲ್ಲ ಸ್ನೇಹಿತರೆ. ಆದರೆ ನಮ್ಮ ಸಂಘದವ್ರಿಗೆ ಬಹಳ ಖುಷಿ ಆಗೋದು ಯಾವಾಗಂದ್ರೆ ಮಳೆ ಬಂದಾಗ್ರಿ. ಕೊಟ್ರೇಶ್ ಅವ್ರಿಗೆ ಮಳೆ ಬಂದಾಗ ನಿಮಗೆ ಯಾಕ್ರಿ ಖುಷಿ? ಏನೋ ಸುಖರಿ ಅದು. ಮೇಲಿಂದ ಮಳೆ ಹನಿ ಬಿದ್ದುಕೊಳ್ಳಿ, ಟಪ್ ಅಂತ ಬಿದ್ದುಕೊಳ್ಳಿ, ಟಣ್ ಅಂತ ಸೌಂಡ್ ಬರ್ತ್ರಿ. ಆಹಾ ಹಾ ಹಾ ಹಾ. ಕೋಟಿ ರೂಪಾಯಿ ಕೊಟ್ಟರು ಬಹಳಷ್ಟು ಮಂದಿ ಕೂದಲರಿಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ದು ಏನಿಲ್ಲ, ಡೈರೆಕ್ಟ್ ಟಪ್ ಟಣ್ಣ. ಆಹಾ ಮಜಾನೇ ಬೇರೆ ರೀ. ಮಳೆ ಹನಿ ಬೀಳಿ ಬೇಡ ಅಂತ ಹೇಳಂಗಿಲ್ಲ ಸ್ನೇಹಿತರೆ, ಆದರೆ ಆಲಿಕಲ್ಲ ಮಾತ್ರ ಬೀಳಬಾರ್ದು ನಮಗೆ. ನೋಡ್ರಿ ನಿಮ್ಗೆ ಎಷ್ಟು ಆನಂದ ಆಗಿರ್ಬೇಕು, ಹೌದಾ? ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದಕ್ಕೆ ಸ್ನೇಹಿತರೆ, ಇದೆ ಎಂದು ಮೆರೆಯಬೇಡ, ಇದೆ ಎಂದು ಮೆರೆಯಬೇಡ, ಇಲ್ಲ ಎಂದು ಕೊರಗಬೇಡ. ಒಂದೇ ತರ ಇದ್ರೆ ಬಹಳ ಜೀವನ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲ ರಂಗದಲ್ಲಿ ಕೂಡ ನಾವು ಹಾಸ್ಯಗಳನ್ನ ನಾವು ಕಾಣಬಹುದು ಸ್ನೇಹಿತರೆ. ಇತ್ತೀಚೆಗೆ ಬಂದವರು ಕಟಿಂಗ್ಗಳು ಏನು ಅನಾಹುತ ಕಟಿಂಗ್ ಕೊಡ್ರಿ. ನಾನು ಒಬ್ಬ ಹುಡುಗನ ಕೇಳಿದೆ, ತಮ್ಮ ಯಾವ್ದಲ್ಲೇ ಕಟ್ಟಿಂಗು ಅಂದೆ. ಎಬ್ಬುಲಿ ಇರುವ ತಮ್ಮ. ಈ ಕಡೆ ಒಬ್ಬ ನಿಂತ್ಕೊಂಡಿದ್ದೀನಿ, ತಮ್ಮ ನಿಂದ್ಯಾದಲ್ಲೇ ಕಟ್ಟಿಂಗು ಅಂದೆ. ರಾಜ ಹುಲಿ. ಇವರಿಬ್ಬರು ಸೇರಿಕೊಂಡು ವಾಪಸ್ ಅಣ್ಣ ನಿಂದ್ಯಾದಣ್ಣ ಕಟ್ಟಿಂಗ್ ಅಲ್ಲ ನನಗ.
ಅವರಿಬ್ಬರು ನಾನು ಸೇರ್ಕೊಂಡು ವಾಪಸ್ ನಾನು ಕೇಳಿದ್ರೆ ನಂದು ಯಾಕೆ ಕಟ್ಟಿಂಗ್ ಅಂತ ನಾನು ಹೇಳ್ಬೇಕ್ರಿ ಅವರಿಗೆ. ನನ್ನ ಪುಣ್ಯರೇ ಅವತ್ತು. ಅದಕ್ಕೆ ಸ್ನೇಹಿತರೆ, ನಾವು ನಮ್ಮ ಮೇಲೆ ಹಾಸ್ಯಗಳನ್ನು ಮಾಡ್ಕೊಳ್ತೀವಿ. ನಾನು ಕೆಲವರ ಪ್ರಶ್ನೆಗಳು ಕೇಳ್ತೀನಿ, ನೇರವಾಗಿ ನನಗೆ ಉತ್ತರ ಕೊಡ್ಬೇಕು ನೀವೆಲ್ಲ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು? ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ, ಇಲ್ಲಿ ನೇತ್ರ ತಜ್ಞರಿದ್ದರೆ ನೇತ್ರದಾನ ಬಹಳ ಇಂಪಾರ್ಟೆಂಟ್. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ನೇತ್ರದಾನ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ವಿದ್ಯಾದಾನ. ಪೂಜ್ಯರು ಕೊಡ್ತಾ ಇದ್ದಾರೆ, ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ, ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಕನ್ಯಾದಾನ. ಯಾರಪ್ಪ ಪುಣ್ಯಾತ್ಮ ನೋಡ್ರಿ, ದುಶ್ಮನ್ ಕಾಯ ಅಂದ್ರೆ ಬಗಲ್ ಮೇಲೆ ಸೈಲೆಂಟ್ ಆಗಿ ಓದ್ಬಿಡ್ತಾರೆ ಅವರು. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ಕನ್ಯಾದಾನ ಅಂತೆ. ಪುಣ್ಯಾತ್ಮ ಯಪ್ಪ ಎಲ್ಲಿದೆಯಪ್ಪ ತಂದೆ. ಎಂತೆಂತ ಸಿದ್ಧಾರ ನಮಗೆ ಸ್ನೇಹಿತರೆ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಕನ್ಯಾದಾನ. ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮೈದಾನ. ನನ್ನ ಕೈ ನನ್ನ ತಲೆ ಮೇಲೆ ಹೋದ್ರೆ ನಿಮಗೆ ಖುಷಿ ಆತ ನನಗೆ ಅರ್ಥ ಆಗಲಿಲ್ಲ. ನಮ್ದು ಒಂದು ಮನೆ ಮೈದಾನ ಕಣ್ಣ ಕಾಣ್ತದೆ ನಿಮಗೆ, ಹೌದಾ? ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಡಾಕ್ಟರ್ BR ಅಂಬೇಡ್ಕರ್ ಬರೆದಂತ ಸಂವಿಧಾನ ಶ್ರೇಷ್ಠ ದಾನ ಸ್ನೇಹಿತರೆ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ, ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ. ಈ ದೇಶಕ್ಕಾಗಿ ಒಬ್ಬ ಯೋಧ ಇಡೀ ತನ್ನ ದೇಹವನ್ನ ಬಲಿದಾನ ಕೊಡ್ತಾನೆ ಸ್ನೇಹಿತರೆ, ಅದು ನಿಜವಾದ ದಾನ. ಅಂತಹ ಯೋಧರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಿರ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸಲ್ಲ, ಈಗ ಪ್ರಾರಂಭಿಸ್ತಿದ್ದೀನಿ. ನಾನು ಹೇಳುವಂತ ಹಾಸ್ಯ ನಿಮಗೆ ಅರ್ಥ ಆದ್ರೆ ಚಪ್ಪಾಳೆ ತಟ್ರಿ. ನಾನು ಹೇಳುವಂತ ಹಾಸ್ಯ ನಿಮಗೆ ಅರ್ಥ ಆದ್ರೆ ಚಪ್ಪಾಳೆ ತಟ್ರಿ. ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೂ ಜೋರಾಗಿ ಚಪ್ಪಾಳೆ ತಟ್ರಿ ಅಂತ ನಾನು ಹೇಳೋದಿಲ್ಲ. ಬೇಕಾದಷ್ಟು ಹಾಸ್ಯ ಪ್ರಸಂಗ ನಮ್ಮ ಜೀವನದೊಳಗೆ ಸಿಗ್ತಾ ಹೋಗ್ತಾ ಸ್ನೇಹಿತರೆ. ಇತ್ತೀಚೆಗೆ ಟಿವಿ ಒಳಗೆ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ನಾವು ನೋಡ್ತಿದ್ದೀವಿ. ಏನು ಅನಾಹುತ ಅಡ್ವರ್ಟೈಸ್ಮೆಂಟ್ ಬರಕ್ಕೆ ಶುರುವಾಗ್ಯವ್ರಿ. ನೀವು ತುಂಬಾ ದಪ್ಪಗಿದ್ದೀರಾ, ತೆಳ್ಳಗಾಗಬೇಕೆ, ನ್ಯೂಟ್ರಿಸ್ಲಿಮ್ ಆಯುರ್ವೇದಿಕ್ ಟಾನಿಕ್ ಕುಡೀರಿ ಅಂತ ಬಂತು. ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಂತು ಸ್ನೇಹಿತರೆ, ನೀವು ತುಂಬಾ ದಪ್ಪಗಿದ್ದೀರಾ, ತೆಳ್ಳಗಾಗಬೇಕೆ, ನ್ಯೂಟ್ರಿಸ್ಲಿಮ್ ಆಯುರ್ವೇದಿಕ್ ಟಾನಿಕ್ ಕುಡೀರಿ ಅಂತ ಬಂತು. ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಂತು ಸ್ನೇಹಿತರೆ, ನಾನು ಊಟ ಕೂತ್ಕೊಂಡಿದ್ದೆ ಅವಾಗ ಸ್ಟಾರ್ಟ್ ಆಯ್ತು. ಹಾರ್ಪಿಕ್ ಬಳಸಿ ಟಾಯ್ಲೆಟ್ ಸ್ವಚ್ಛಗೊಳಿಸಿ. ಏನು ಕೂಡ್ತನ ಮಕ್ಕ ಏನು ಅದನ್ನ ನೋಡ್ಬೇಕ. ಆ ಅಡ್ವರ್ಟೈಸ್ಮೆಂಟ್ ಒಳಗೆ ಒಬ್ಬ ಹೆಣ್ಮಗಳು ಬಂದು ಸುಮ್ಮನಿರಲಿಲ್ಲ. ಗಮಗಮ ಏನತ್ತಿದೆ ಅಂದ್ಲು. ಯವ್ವಾನ್ಯನ ಇದನ್ನೂ ಸುಧಾರಿಸ್ಕೊಂಡೆ ಸ್ನೇಹಿತರೆ. ಇನ್ನು ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ನನಗೆ ಆಗಬಾರತಕ್ಕಂಥ ಅಡ್ವರ್ಟೈಸ್ಮೆಂಟ್. ನೀವು ಬೊಕ್ಕ ತಲೆಯೇ ನೋಡ್ರಿ, ನಿಮಗೆ ಎಷ್ಟು ಎಫೆಕ್ಟ್ ಆಗ್ತದೆ ನನಗೆ ಅರ್ಥ ಆಗೋದು. ನನಗೆ ನೀವು ಬೊಕ್ಕ ತಲೆ ಅಂತ ಕೂಡ ಸ್ನೇಹಿತರೆ ಟಿವಿಗೆ ಕಲ್ ತೊಗೊಂಡಿಬೇಕು ಅನ್ಸ್ಬಿಡ್ತು ನನಗೆ. ನಾನು ಯಾಕೆ ಟಿವಿ ಕಲ್ ತೊಗೊಂಡಿಲ್ಲ ಅಂದ್ರೆ, ಟಿವಿನ ದುಡ್ಡು ಕೊಡ್ಕೊಂಡು ಒಂದೇ ಒಂದು ಕಾರಣಕ್ಕೆ ಅವತ್ತು ಕೈ ಬಿಟ್ಟಿನಿ ನಾನು. ಇಲ್ಲಾಂದ್ರೆ ಟಿವಿ ನನ್ನ ಕೈಗೊಳಗೆ ಪುಡಿ ಪುಡಿ ಹಾಕಿತ್ತು. ನೀವೆಲ್ಲ ಪ್ರಶ್ನೆ ಮಾಡ್ಬೋದು, ಕೊಟ್ರೇಶ್ ಅವರೇ ಆ ಎಣ್ಣೆ ಹಚ್ಕೊಂಡ್ರೆ ಕೂದಲು ಬರ್ತಾವಲ್ಲ ಅಂತ ಹೇಳಿ. ನಮ್ಮ ಅಪ್ಪಲ್ರಿ, ನನ್ನ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಸುಡುಗಾಡಿಗೆ ಹೋದ ಹೆಣ ಅಷ್ಟೇ. ತಲೆಗಳಿಂದ ಹೋಗಿರೋ ಕೂದಲು ಯಾವತ್ತೂ ವಾಪಸ್ ಬಂದರೆ ಇತಿಹಾಸನೇ ಇಲ್ಲ ಸ್ನೇಹಿತರೆ. ದುಡ್ಡು ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ, ಬಂಗಾರ ಬರುತ್ತೆ ಹೋಗುತ್ತೆ. ಸತ್ಯ ಯಾವುದಂದ್ರೆ ಹೊಟ್ಟೆ ಬರುತ್ತೆ ಹೋಗಲ್ಲ, ಕೂದಲು ಹೋಗುತ್ತೆ ಬರಲ್ಲ. ಇಷ್ಟೇ ಲಾಜಿಕ್, ಹೌದಾ? ಅದೇನಿರಲಿ ಸ್ನೇಹಿತರೆ, ನನಗೆ ಕೊಟ್ಟಂತ ಸಮಯ ಕೇವಲ 18 ನಿಮಿಷ. 18 ನಿಮಿಷದಲ್ಲಿ ನಿಮ್ಮನ್ನು ಹೇಗೆಲ್ಲ ನಾನು ಕರ್ಕೊಂಡು ಹೋಗ್ಬೋದು ಹಾಸ್ಯಗಳಿಗೆ. ಹಾಡುಗಳನ್ನು ಕೇಳಿದ್ರೆ ಬಹಳ ಖುಷಿ ಆಗ್ತಕ್ಕಂಥ ಹಾಡುಗಳು ಕೇಳಿಸ್ತಾ ಇದ್ವಿ ಮೊದಲೆಲ್ಲ. ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೋ ರಸದೌತಣ, ನಿನಗೆಲ್ಲೆಲ್ಲೋ ರಸದೌತಣ, ಜೊತೆಗೆದು ದೊರೆತಾಗ ಮೈಮನ ಮರೆತಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ತೊಟ್ಲಂಗೆ ಹಾಕಿ ತೆಗೆದಿದ್ದಾರೆ ಹಾಡುಗಳು ಸ್ನೇಹಿತರೆ. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು, ನನ್ನಾಸೆ ನೂರು ಹೂವಾಗಿ ನಗಲು, ಹೂಮಾಲೆ ಮಾಡಿ ನಿನಗೆಂದೆ ತರಲು. ಎಂತಹ ಅದ್ಭುತ ಸಾಹಿತ್ಯಗಳು ಸ್ನೇಹಿತರೆ.
ಇತ್ತೀಚೆಗೆ ಒಂದು ಹಾಡು ಬರೆದ್ರು, ಏನು ಅನಾಹುತ ಹಾಡು ಬರೆದ್ರು ಅದನ್ನ. ರಾತ್ರಿ 12 ಗಂಟೆ ಒಂದು ಹಾಡು ಬರೆದ್ರು. ನಿದ್ರೆ ಬರದಿರಿ ರಾತ್ರಿ 12 ಗಂಟೆಗ ನಿದ್ರೆ ಬರದಿರಿ ಏನಂತೀಯವ ಅವ್ರವ್ವ ಪಕ್ಕಕ್ಕೆ ಮಗನ ಹುಚ್ಚ ರಪ್ಪ ಅಂತ ಹೊಡೆದಕ್ಕೆ. ಇದು ಕರ್ಮದ ಸಾಹಿತ್ಯಗಳು ಸ್ನೇಹಿತರೆ. ಇನ್ನು ಒಂದು ಹಾಡು ಬಂತ್ರಿ, ದಿಕ್ಕು ತಪ್ಪಿ ಬಿಡಕತ್ತಿ ಬಿಡ್ತೀನಿ ನೀವು. ಏನೇನು ಅನಾಹುತ ಹೊಡೆದು. ಈ ಅಕ್ಕ ರಾಜರಾಣಿ ನನ್ನ ಕೈ ಒಳಗೆ, ಇಡಿ ಮಣ್ಣು ನಿನ್ನ ಬಾಯಿ ಒಳಗೆ, ಅಂದ್ರ ಬಾರ್ ಅಂದ್ರ ಬಾರ್ ಅಂದ್ರ ಬಾರ್ ಅಂದ್ರ ಬಾರ್ ಆಗ ಏನ್ ಅನಾಹುತ ಹಾಡುಗಳು. ಜನಪದ ಹಾಡುಗಳು ಎಂತ ಶ್ರೀಮಂತವಂತ ಹಾಡುಗಳು ಸ್ನೇಹಿತರೆ. ಎಂಡ್ರು ಮಕ್ಕಳು ಇರುವರ ತಮ್ಮ ಎಲ್ಲಿ ತನಕ, ಎಂಡ್ರು ಮಕ್ಕಳು ಇರುವರ ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರ ತಮ್ಮ ಕುಣಿತನಕ, ಸತ್ತಾಗ ಬರುವರ ತಮ್ಮ ಕುಣಿತನಕ, ಮಣ್ಣ ಮುಚ್ಚೋ ತನಕ, ಕಣ್ಣ ಮುಚ್ಚೋ ತನಕ. ಏ ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯ ಮೇಚಿ ಸಂಸಾರ ನೇಚಿ, ನೀನೋಗೋದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮುಚ್ಚಿ. ಜನಪದ ಆಗಿದ ತಾಕತ್ತುಗಳು ಸ್ನೇಹಿತರೆ. ಇತ್ತೀಚೆಗೆ ಟ್ರೆಂಡಿಂಗ್ ಸಾಂಗ್ ಉಟ್ಕೊಂಡ್ರಿ. ಏನಿಲ್ಲ ನಿನ್ನ ನನ್ನ ನಡುವೆ ಏನೇನಿಲ್ಲ, ಇದು ಒಂದು ಸಾಹಿತ್ಯ. ಇನ್ನೂ ಸಾಂಗ್ಗಳು ಉಟ್ಕೊಂಡ್ರಿ. ನಾ ಡ್ರೈವರ ನೋಡ್ರಿ, ಬಿಡ್ಬೇಡ್ರಪ್ಪ ನೀವು, ಸ್ಟೇರಿಂಗ್ ಬಿಡ್ಬೇಡ್ರಿ ನೀವು. ಒಟ್ಟ ಕುಣಿತಾಳೋ ಏನ ನಾವು ಹಾಡುಗಳು ಬರಕತ್ತೇವ್ರಿ. ಮುಂಜಾನೆದ್ದು ಕುಂಬರಣ್ಣ ಅನುಬಾನುಂಡನ ಆರ್ಯಾರಿ ಮಣ್ಣ ತುಳಿದಾನ, ಮುಂಜಾನೆದ್ದು ಕುಂಬರಣ್ಣ ಅನುಬಾನುಂಡನ ಆರ್ಯಾರಿ ಮಣ್ಣ ತುಳಿದಾನ. ಇವು ಸ್ನೇಹಿತರೆ ಜನಪದ. ಇದಕ್ಕೆ ತಾಕತ್ತಿರುವಂಥದ್ದು. ಅದಕ್ಕೆ ಹೇಳುದು 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಭಾಷೆ ಏನಾದ್ರೆ ಅದು ನನ್ನ ಭಾಷೆ, ನನ್ನ ಹೆಮ್ಮೆಯ ಕನ್ನಡದ ಭಾಷೆ ಎನ್ನುವಂತ ಮಾತನ್ನ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಸ್ನೇಹಿತರೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ. ಬರ್ಲಿ ಸರ್, ನಾಚಿಕೆ ಏಕೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ, ಕನ್ನಡವೇ ಸತ್ಯ. ಎಲ್ಲಾದರೂ ಇರು ಎಂತಾದರೂ ಇರು, 10 ಗಂಟೆಗೆ ಮನೆಗೆ ನೀನು ಬಿದ್ದಿರು, ಎಂಡತಿಯೇ ಸತ್ಯ ಇಲ್ಲದಿದ್ದರೆ ನಿತ್ಯ. ಯಾರ್ಯಾರಿಗೆ ಹೆಂಡ್ತಿಗೆ ಎದರ್ತೀರ ಅವ್ರಿಗೆ ಅಷ್ಟೇ ಈ ಹಾಡು. ಆ ಧ್ವನಿ ಬೇರೆ ಯಾವುದಲ್ಲ, ವಾದ್ಯಗಳ ಜೊತೆಯಲ್ಲಿ ಧ್ವನಿನ ತನ್ನಿ. ಧ್ವನಿ ಸರಿಯಾಗಿದ್ದರೆ ಚಪ್ಪಾಳೆ ಕೊಡಿ. ಬಾಯಿಂದನೇ ವಾದ್ಯಗಳನ್ನ ಹೇಗೆಲ್ಲ ನುಡಿಸಬಹುದು ಸ್ನೇಹಿತರೆ. ಆ ಧ್ವನಿ ಇದೀಗ ನಿಮಗೋಸ್ಕರ. ಅಣ್ಣಜಿ ಸೌಂಡ್ ಬೂಸ್ಟ್, ಬೇಸ್ ಅಂಡ್ ಸೌಂಡ್, ಚೀಕ್ 1 ಚೀಕ್ 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 ಚೀಕ್, ಮಾನಿಟರ್ ಎಕೋ ಬೇಡಿ ಪ್ಲೀಸ್. ಮಧ್ಯದಲ್ಲಿ ದಯವಿಟ್ಟು ಯಾರು ಚಪ್ಪಾಳೆ ಹಾಕ್ಬೇಡಿ, ಧ್ವನಿ ಮಾತ್ರ ಕೇಳಿಸ್ಕೊಳ್ಳಿ. ನಾನು ಹೀಗೆ ಅಂತ ಹೇಳ್ತೀನಿ, ಆವಾಗ ತಬಲಕ್ಕೆ ಚಪ್ಪಾಳೆ ಕೊಡಿ ಅಂತ ಹೇಳ್ತಾ ಇದೀಗ ತಬಲದ ಧ್ವನಿಯನ್ನ ಹೇಗೆಲ್ಲ ನುಡಿಸ್ಬೋದು.
ತಬಲ ಕೇಳಿಸ್ಕೊಂಡ್ರಿ, ವೆಸ್ಟರ್ನ್ ಬೀಟ್ಸ್ ಅನ್ನು ಕೂಡ ಹಾಗೆ ನುಡಿಸಬಹುದು ಹಾಗೆ ಅನಿಸ್ತಿದ್ರಿ. ಚೀಕ್, ಸೌಂಡ್ ಆಫ್ ಚೀಕ್ 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 ಚೀಕ್, ವೆಸ್ಟರ್ನ್ ಬೀಟ್ಸ್. Monitor, please. ಓ ಚಪ್ಪಾಳೆ ಇಷ್ಟೇನಾ? ಜನಸೇವೆ ಜನದೇಶ ಅನ್ಕೊಂಡ್ರೆ ನಾನು ನಿಮಗೆ ಮೋಸ ಮಾಡ್ತೀನಿ, ಇಲ್ಲದ ಉಂಟಾ? ಬರಲಿ ಚಪ್ಪಾಳೆ. ಸುಮ್ಮನೆ ಕಲ್ಪನೆ ಮಾಡ್ಕೊಳಿಸಿದ್ರೆ ಯಾವ ವಯಸ್ಸಿಗೆ ಯಾವ ಹಾಡನ್ನು ಹಾಡಬಹುದು. 1ನೇ ವಯಸ್ಸಿಂದ 5ನೇ ವಯಸ್ಸಿಗೆ ಹಾಡು. ಲಾಲಿ 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 1ನೇ ವಯಸ್ಸಿಂದ 5ನೇ ವಯಸ್ಸಿಗೆ ಹಾಡು. ಇನ್ನು 5ನೇ ವಯಸ್ಸಿಂದ 12ನೇ ವಯಸ್ಸಿಗೆ ಹಾಡು ಬದಲಾಯ್ತು. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲಿ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್, ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್. ಓಹ್ ಮೈ ಗಾಡ್, ಎಲ್ರಿಗೂ ಬರುತ್ತೆ ಸಾಂಗು. ಇನ್ನು 12ನೇ ವಯಸ್ಸಿಂದ 25ನೇ ವಯಸ್ಸಿಗೆ ಹಾಡು ಬದಲಿ ಆಗುತ್ತೆ ಸ್ನೇಹಿತರೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ ಓಹೋ ಅಂತೀಯ, ತಾಂತೀಯ ಅಂತೀಯ, ಏಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ ಹೂ ಅಂತೀಯ. 25ನೇ ವಯಸ್ಸಿಂದ 65ನೇ ವಯಸ್ಸಿಗೆ ಹಾಡು ಬದಲಾಯ್ತು. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ, ಚಿಂತೆಯು ಇದ್ದರೂ ನಗಬೇಕಾ, ಪ್ರೀತಿಯೇ ಹೋದರೂ ಇರಬೇಕಾ, ಯಾರಿಗೆ ಬೇಕು ಈ ಲೋಕ. 65ನೇ ವಯಸ್ಸಿಂದ 85ನೇ ವಯಸ್ಸಿಗೆ ಹಾಡು ಬದಲಾಗುತ್ತೆ ಸ್ನೇಹಿತರೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. 85ನೇ ವಯಸ್ಸಿಂದ 95ನೇ ವಯಸ್ಸಿಗೆ ಹಾಡು ಬದಲಾಯ್ತು. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ, ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. 95ನೇ ವಯಸ್ಸಿಗೆ ಮೇಲ್ಪಟ್ಟು ನೋ ಸಾಂಗ್, ಓನ್ಲಿ
ನಿಮ್ಮೆಲ್ಲರ ನಗು, ನಿಮ್ಮೆಲ್ಲರ ಪ್ರೀತಿ ಹೀಗೆ ನಿರಂತರವಾಗಿರಲಿ. ಹೇಳಿ ಕೇಳಿ ಮಾಸ್ತರ್ ನೌಕರಿ ಮಾಡ್ತಕ್ಕಂಥವ್ರು ನಾವು. ಕೂಡ್ಲಿಗಿ ತಾಲೂಕು ಶಿವಪುರ ಗೊಲ್ರಟ್ಟಿಯಲ್ಲಿ ಒಬ್ಬ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ. ಈ ಜಗತ್ತಿನೊಳಗೆ ಒಬ್ಬ ಮೇಷ್ಟ್ರು ಮನಸ್ಸು ಮಾಡಿದರೆ ಮಿನಿಸ್ಟರ್ ಆಗಬಲ್ಲ, ಅದೇ ಮಿನಿಸ್ಟ್ರು ಮೇಷ್ಟ್ರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅದ್ಭುತವಾದಂಥ ಹುದ್ದೆ ಯಾವುದಾದ್ರೆ ಅದು ಪವಿತ್ರವಾದ ಹುದ್ದೆ ಶಿಕ್ಷಕ ವೃತ್ತಿ ಅನ್ನೋದನ್ನು ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಶಾಲೆ ಒಳಗೆ ಮಾಸ್ತರ್ ಎಬ್ಸಿದ್ರು, ಲೇ ಗುಂಡ ಎಳ ಮೇಲೆ ಸರ್ ನಮ್ಮ ದೇಶ ಯಾಕೆ ಮುಂದುವರೆದಿಲ್ಲ? ವೆರಿ ಸಿಂಪಲ್ ಸರ್. ಅದು ಏನು ಸರ್, ಈ ಕಡೆಗೆ ಹೋದ್ರೆ ಸಮುದ್ರ, ಈ ಕಡೆಗೆ ಹೋದ್ರೆ ಸಮುದ್ರ, ಹಿಂದ್ಗಡೆಗೆ ಹೋದ್ರೆ ಸಮುದ್ರ, ಮುಂದ್ ಕಡೆಗೆ ಹೋದ್ರೆ ದೊಡ್ಡ ಹಿಮಾಲಯ ಪರ್ವತ ಸರ್, ಅದಕ್ಕೆ ಮುಂದುವರೆದಿಲ್ಲ ಸರ್. ಇರ್ಬೋದು ತಮ್ಮ ಅಂದ್ರೆ ಮಾಸ್ತರ್ ಗೊತ್ತಗ. ನೆಕ್ಸ್ಟ್ ಲೇ ಸತೀಶ ಎಳ ಮೇಲೆ ಸರ್, ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು? ಇದ್ರಿಗೆ ಏನೇ ಸರ್ ವಿಷಯ ಅಂದವ. ಸರ, ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರಿಷ್ಟ ಸರ್. ಅದನ್ನ ಮಾಸ್ತರ್ ಕರೆಂಟ್ ಹೊಡೆದು ಕಾಗಿದಂಗೆ ಆಗ್ಬಿಟ್ರು. ಕೂತ್ಕೊಳ್ಳಿ ತಮ್ಮ ಅಂದ್ರೆ ಮಾಸ್ತರ್. ನೆಕ್ಸ್ಟ್ ಲೇ ರವಿ ಹೇಳ ಮೇಲೆ ಸರ, ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು? ವೆರಿ ಸಿಂಪಲ್ ಸರ್. ಅದು ಏನು? ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಎಂದರೆ ರಸ್ತೆಯ ಮಧ್ಯದಲ್ಲಿ ನೆಟ್ಟರೆ ಬಸ್ಸು, ಕಾರು, ಲಾರಿಗಳಿಗೆ ತೊಂದರೆ ಆಗುತ್ತದೆ ಎಂದು ರಸ್ತೆಯ ಅಕ್ಕಪಕ್ಕದ ನೆಟ್ಟನ್ ಸರ್ ಅಂತವ. ಇರ್ಬೋದು ತಮ್ಮ ಅಂದ್ರೆ ಮಾಸ್ತರ್. ಇನ್ನೊಂದು ಪ್ರಶ್ನೆ ಕೇಳಕೊಂಡ್ರು ಮಾಸ್ತರ್. ಒಬ್ಬ ಲೇಟಾಗಿ ಎಂಟ್ರಿ ಹೊಡೆದ. ಸರ್ ಅಂದ, ಎಸ್ ಮೇ ಕಮಿನ್ ಸರ್ ಅಂದ. ಬಾ ಮಗನ ಒಳಗ ಅಂದ್ರ. ಒಳಗಡೆ ಬರ್ತಂದಾಗ ಮಾಸ್ತರ್ ಗಮಗಮ ಅಂತ ಅಷ್ಟೇ ಬಂತು. ಆಹಾ ರಾಜ ಏನು ಕೊಂಡು ಸ್ನಾನ ಮಾಡಿ? ಸರ್ ನಾನ. ನೀನೇ ಏನು ಕೊಂಡು ಸ್ನಾನ ಮಾಡಿ? ಸರ್ ನಾನು ಬಾಗಲ ಕೊಂಡು ಸ್ನಾನ ಮಾಡೀನಿ ಸರ್ ಅಂದವ. ಅವನ ಜೊತೆಗೆ ಬಂದಿರ್ತಕ್ಕಂಥ ಗೆಳೆಯ ಸುಮ್ಮನಿರ್ಲಿಲ್ಲ. ಸರ್ ಬರೇ ಬಾಗಲ ಕೊಂಡ್ರೆ ನೆನೆಗಿಲ್ಲ ಸರ್, ಚಿಲ್ಕನ್ ಹಾಕೋಬೇಕ್ರಿ ಸರ್ ಅಂದವ. ಇವನು ಅವನಿಗಿಂತ ಅಮಾವಾಸ್ಯೆ. ಇದನ್ನೆಲ್ಲ ಕೇಳಿದಂತ ಮಾಸ್ತರ್ ಪ್ರಶ್ನೆ ಕೇಳಿದ್ ಬಿಟ್ಬಿಟ್ರು. ಬಸವಾನ್ ಒಬ್ಬ ಹುಡುಗಿದ್ರಿ ತೊದಲುಡಿ ಆಡ್ತಕ್ಕಂಥವ. ಎಷ್ಟು ಚಂದ ಆಡಿದ ನಾವು. ಬಸವ ಅಂದ್ರೆ ಮಾಸ್ತರ್. ಏನು ಸರ್ ಬೇಗ ಒಂದು ಹಾಡು ಹೇಳಿ ರಾಜ. ಹ್ಞೂ ಸಾಟ್. ಬಣ್ಣದಗಡಿಯಲ್ಲಿ ಸುಗಡೆ ಜಗಡೆ ಹೋಗಿದ ಸಗಡೆ ಮೆಗಡೆ ಬಂದ ಬೆಗೆಗೂ ತಾಗಡೆ ಅಂದ ನೊಗೆದು ಎಂತ ಸಗಿದ ಅಗಡಾತಿ ಆಯ್ತು ಮಗಡಿಗೂ ನನ್ನ ಪುಗಿದ ಗಂಡ ನನ್ನ ಪುಗಿದ ಗಂಡ. ಏ ಬಣ್ಣದಗಡಿಯಲ್ಲಿ ಸುಗಡೆ ಜಗಡೆ ಹೋಗಿದ ಸಗಡೆ ಮೆಗಡೆ ಬಂದ ಬೆಗೆಗೂ ತಾಗಡೆ ಅಂದ ನೊಗೆದು ಎಂತ ಸಗಿದ ಅಗಡಾತಿ ಆಯ್ತು ಮಗಡಿಗೂ ನನ್ನ ಪುಗಿದ ಗಂಡ ನನ್ನ ಪುಗಿದ ಗಂಡ. ಆಹಾ ವೆರಿ ಗುಡ್. ಸಿಡಾರು. ಇನ್ನೊಂದು ಪಿಗರ್ ಮೇಲೆ ಇತ್ರಿ ಸರ್ ಅಂದ. ನಿಂದೆಂತಮ್ಮ? ಸರ್ ಒಂದು ಬ್ಯೂಟಿಫುಲ್ ಸಾಂಗ್ ಆಡ್ತೀನಿ ಸರ್ ಅಂದ. ಆಡ್ಲಿ ರಾಜ. ಶುರು ಮಾಡಿದ ಪುಣ್ಯಾತ್ಮ. ಸೇವಂತಿಯೇ 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 ಕಂಡ ಕಂಡರ ಸೆಂಟ್ ಹೊಡ್ಕೊಂಡು ಗಮ್ಮಂತಿಯೇ ಸೇವಂತಿಯೇ ಓ ಸೇವಂತಿಯೇ ಕಂಡ ಕಂಡರ ಸೆಂಟ್ ಹೊಡ್ಕೊಂಡು ಗಮ್ಮಂತಿಯೇ. ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸನೆ ನೀನು, ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸನೆ ನೀನು. ಯಾವ ಜನ್ಮದ ಕರ್ಮವೋ ನಿನ್ನೋ ಕಟಿಗಂಡ ಕರ್ಮವೋ. ಸೇವಂತಿಯೇ ಓ ಸೇವಂತಿಯೇ ಕಂಡ ಕಂಡವರ ಸೆಂಟ್ ಹೊಡ್ಕೊಂಡು. ಸಾಕ್ಬಿಡಲ್ಲ ಏನ್ರ ಮಾಸ್ತರ್. ಇನ್ನೊಂದು ಪಿಗರ್ ಮೇಲೆ ಇದ್ರಿ ಸರ್ ಅಂದ. ತಗೋಯಪ್ಪ ಮೈಕು ಚಲ್ ಮಾಡಿದ್ರು. ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಯಾಗಿದೆ ಅಂದ್ರು ಮಾಸ್ತರು. ಏನ್ರು ಸರ ಸಾಹಿತ್ಯ ಚಲೋ ಐತೆ, ಮುಂದೆ ಕೇಳಿಸ್ಕೊಡಿ ಸರ್ ಅಂದ್ರು. ಶುರು ಮಾಡಿದ ಪುಣ್ಯಾತ್ಮ. ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಯಾಗಿದೆ ನಿನ್ನೆ ಮೊನ್ನೆವರೆಗೂ ಮೇಯುತ್ತಿದ್ದ ಎಮ್ಮೆ ಕಾಣೆಯಾಗಿದೆ. ಹೇಳದೇನೆ ಕೇಳದೇನೆ ಗೂಟ ಕಿತ್ಕೊಂಡು ಹೋಗಿದೆ. ಹುಚ್ಚ ನಿನ್ನೆ ಮೀ ಗೂಟ ಕಿತ್ಕೊಂಡು ನಾನೇ ಮಾಡ್ಲಿ ಅಂದ್ರೆ ಮಾಸ್ತರು. ಪುಣ್ಯಾತ್ಮ ಮೂಲೆಗಳಿಂದ ಒಬ್ಬ ಹುಡುಗಿದ್ರಿ ಸರ್ ಅಂದ. ನಿಂದೆಲ್ಲಪ್ಪ ತಂದೆ ಅಂದ್ರು. ಸರ ಕನ್ನಡ ಹಿಂದಿ ಹಾಡನ್ನ ಕನ್ನಡಕ್ಕೆ ಮಾಡಿ ಸರ್ ಅಂದ. ವೆರಿ ಗುಡ್, ಹಾಡಲಿ. देखा है पहली बार ಒಬ್ಬಳ್ಳಗ ಮಾರುತಿ ಕಾ ಎಂಟಣಿಗೊಂದೆಂಟಣಿ ಗೊಂದೆಂಟಣಿ 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 ಯಾಕಂದ್ರೆ ನಾಲ್ಕಣಿ ಒಂದು ಸಿಗದ್ರಿಂದ ಹುಚ್ಚ ಅಂದ್ರೆ ಮಾಸ್ತರ್ ಕೂತ್ಕಂದ್ರ. ಬೋಲೆಯಲ್ಲಿಂದ ಒಂದು ಪಿಗರ್ ಮೇಲೆ ಇತ್ತು ಸರ್ ಅಂದ. ಯಪ್ಪ ನಿಂದೆಲ್ಲ ಒಗೆ ಅಂದ್ರೆ ಸರ್ ನಾನು ಬ್ಯೂಟಿಫುಲ್ ಸಾಂಗ್ ಹಾಡ್ಬೋದು ಸರ್. ಹಾಡ್ಲಿ ಅಂದ್ರೆ ಯಾವ ಹಾಡು ಹೇಳ್ತಿ ಸರ್? ಡಾಕ್ಟರ್ ವಿಷ್ಣುವ್ರ ಹಾಡು ಹೇಳ್ತೀನಿ ಸರ್. ವೆರಿ ಗುಡ್, ಹಾಡ್ಲಿ ರಾಜ ಅಂತ ಶುರು ಮಾಡಿದೆ ಪುಣ್ಯಾತ್ಮ. ನೀ ಮೀಟಿದ ವಾ 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 ಏನು ಬ್ಯೂಟಿಫುಲ್ ಸಾಂಗ್. ನೀ ಮೀಟಿದ ನಾ ಮೀಟಿದ ನೀ ಮೀಟಿ ನಾ ಮೀಟಿದ
ನೀ ಮೀಟಿದ ನಾ ಮೀಟಿದ ನೀ ಮೀಟಿ ನಾ ಮೀಟಿದ. ಎಲ್ಲಿಯವ್ರು ಮೀಟಿದ್ರೆ ಉತ್ಸಾಹ ಮಾಸ್ತರ್ ಸೈಡಿಗೆ ಕುಂದಿಸಿದ್ರು ಅವನ್ನ. ಸ್ನೇಹಿತರೆ, ಎಲ್ಲ ರಂಗದಲ್ಲಿ ಹಾಸ್ಯಗಳನ್ನು ಕಾಣ್ಬೋದು ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಡಿದ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಶಿರವಾಗಿ ನಮಸ್ಕರಿಸ್ತಾ, ಇಂತಹ ವೇದಿಕೆಯಲ್ಲಿ ಮಾತನಾಡೋದು ಇದೆಯಲ್ಲ, ಅದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. 1990ರಲ್ಲಿ ಹೊಳಲು ಕಾರ್ಯಕ್ರಮದಲ್ಲಿ ನಾನು ಅವಾಗಿನ್ನೂ ಸೆಕೆಂಡ್ PUC. ಆ ದಿನ ಆದ ಮೇಲೆ ಕಳೆದ ವರ್ಷ ಕೊಟ್ಟೂರಿನಲ್ಲಿ ನನ್ನ ನೆಚ್ಚಿನ ಗುರುಗಳು ಪ್ರೊಫೆಸರ್ ಎಂ ಕೃಷ್ಣಗಳ ಗುರುಗಳು ಬಂದಂಥ ಸಂದರ್ಭದಲ್ಲಿ ವೇದಿಕೆಗೆ ಬಂದಿದೆ. ಇವತ್ತು ನನಗೆ ವೇದಿಕೆ ಸಿಕ್ಕಿದೆ, ಅದು ಪರಮ ಪೂಜ್ಯರ ಆಶೀರ್ವಾದ ಅಂತ ಹೇಳ್ತಾ ಭಾವಿಸ್ತಾ ನನ್ನ ಮಾತುಗಳು ವಿರಾಮ ಕೊಡ್ತಿದ್ದೀನಿ. ಎಲ್ಲರಿಗೂ ಶುಭಂ.